ಸೋಷಿಯಲ್ ಮೆಸೇಜ್ ಕೊಡುವಂಥವ್ರಾಗಿರಬೇಕು. ಅವ್ರು ಕಾಟೇರ ಅಂತೆಲ್ಲ ನೋಡಿದಾಗ ನಮ್ಗೆ ತುಂಬ ಖುಷಿ ಆಯಿತು. ಒಂದು ಮನೆಗೆ ಅಂತ ಹೋರಾಡ್ತಾ ಇದ್ದಿದ್ದೀರೋ ಇವಾಗ ಒಂದು ಸೊಸೈಟಿಗೆ ಅಂತ ಬಂದಾದ್ಮೇಲೆ ಒಂದು ಇಡೀ ಸಮಾಜಕ್ಕೆ ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದಾಗ ತುಂಬ ಖುಷಿ ಆಯಿತು. ಸೊ ಅದು ಆಗಿದ ತಕ್ಷಣ ಇದಾಗ್ತಾ ಇದೆ ಅಂದರೆ ನಮಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಆ್ಯಕ್ಚುಲಿ. ಹೌದು, ಅದು ಒಂದು ರಿಲೇಷನ್ಶಿಪ್ ಏನು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ, ಯಾವ ರಿಲೇಷನ್ಶಿಪ್ಪಲ್ಲಿದ್ರು ಏನು ಅಂದ್ಬಿಟ್ಟು. ಬಟ್ ಅವರು ಒಂದು ಇಮೋಷನ್ಸ್ನ ಅಷ್ಟು ಮಟ್ಟಕ್ಕೆ ನೀವು ತೊಗೊಂಡೋಗ್ತೀರಾ ಅಂದರೆ ಆಬ್ವಿಯಸ್ಲಿ ಒಂದು ಅದೇ ಹೇಳೋದು, ಒಂದು ಮೈಂಡ್ ಮೇಲೆ ಒಂದು ಇಮೋಷನ್ ಮೇಲೆ ಒಂದು ಹಿಡ್ತಾ ಇರಬೇಕು ಏನೇ ಆದರೂ ಒಂದು. ಆಮೇಲೆ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ನಮಗೂ ಬೇಜಾರಾಗುತ್ತೆ ಕೆಲವುದೆಲ್ಲ ನೋಡಿದಾಗ. ಈ ಹಂತಕ್ಕೆಲ್ಲ ಹೋಗ್ಬಿಡ್ತಾ ಅನ್ನೋದು ಒಂದು ಪ್ರಾಬ್ಲಮ್ಮು. ಸೊ ಬೇಜಾರಾಗೇ ಅವರು ರೇಣುಕಾ ಸ್ವಾಮಿ ಅವರು ಆ ಥರ ಕಮೆಂಟ್ ಮಾಡಿದರೆ ಅದು ತಪ್ಪೇ ಅದು ಆ್ಯಕ್ಚುಲಿ. ಇದು ಯಾಕಂದರೆ ಮೆಂಟಲ್ ಹರಾಸ್ಮೆಂಟ್ ಆಗುತ್ತೆ. ಕಮೆಂಟ್ಸಿಂದನೇ ಎಷ್ಟೊಂದು ಜನ ಸೂಯಿಸೈಡ್ಸ್ ಎಲ್ಲ ಮಾಡ್ಕೊಂಡಿರೋದಿದೆ. ಬಟ್ ಇದನ್ನು ರೈಟ್ ವೇನಲ್ಲಿ ಹ್ಯಾಂಡಲ್ ಮಾಡ್ಬೋದಾಗಿತ್ತಲ್ಲ, ಅದನ್ನು ನಾನು ಹೇಳ್ತಾ ಇರೋದು. ಸರ್, ನಿಮ್ಗೆ ತಿಳಿದಿರೋ ಹಾಗೆ ದರ್ಶನ್ ಅವ್ರ ಮೇಲೆ ಒಂದಷ್ಟು ಆರೋಪಗಳು ಬಂದಿದೆ. ಆಲ್ರೆಡಿ ಅವ್ರ ಜೈಲ್ ಕೂಡ ಇದ್ರೆ, ಏನ್ ಅನ್ಸುತ್ತೆ ನಿಮ್ಗೆ ಅದನ್ನ ನೋಡಿ? ಮೇಡಮ್, ಅದು ಡೆವಲಪ್ಮೆಂಟು ತುಂಬ ಕನ್ನಡ ಇಂಡಸ್ಟ್ರಿ ಮೇಲೆ ಆಬ್ವಿಯಸ್ಲಿ ಒಂದು ಬ್ಯಾಡ್ ರಿಮಾರ್ಕ್ ಇದ್ದೇ ಇತ್ತು ಮುಂಚೆಯಿಂದಾನು. ಸೊ ಇದು ರೈಟ್ ಡೆವಲಪ್ಮೆಂಟ್ ಅಲ್ಲ. ಸೊ ಅವ್ರ ಬಗ್ಗೆ ಹೇಳೋದಕ್ಕೆ ನಾವು ಅಷ್ಟು ಅವ್ರ ಹಾದಿಲಿ ಬಂದಿಲ್ಲ. ಆಮೇಲೆ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಆಬ್ವಿಯಸ್ಲಿ ಮೀಡಿಯಾ ನೋಡಿ ಎಲ್ಲ ತಿಳ್ಕೊತಾ ಇರೋದು ನಾವು. ಬಟ್ ಇದು ಬಂದ್ಬಿಟ್ಟು ಒಂದು ರೈಟ್ ಪಾತ್ ಅಲ್ಲ ಅನ್ಸುತ್ತೆ. ಒಂದು ಫ್ಯಾನ್ಸ್ಗೆ ಆಗಲಿ, ಒಂದು ಇದಕ್ಕೆ ಆಗಲಿ, ಒಂದು ಸೋಷಿಯಲ್ ಮೆಸೇಜ್ ಕೊಡುವಂಥವ್ರಾಗಿರ್ಬೇಕು. ಅವ್ರು ಕಾಟೇರ ಅಂತೆಲ್ಲ ನೋಡಿದಾಗ ನಮ್ಗೆ ತುಂಬ ಖುಷಿ ಆಯಿತು. ಒಂದು ಮನೆಗೆ ಅಂತ ಹೋರಾಡ್ತಾ ಇದ್ದಿದ್ದೀರೋ ಇವಾಗ ಒಂದು ಸೊಸೈಟಿಗೆ ಅಂತ ಬಂದಾದ್ಮೇಲೆ ಒಂದು ಇಡೀ ಸಮಾಜಕ್ಕೆ ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದಾಗ ತುಂಬ ಖುಷಿ ಆಯಿತು. ಸೊ ಅದು ಆಗಿದ ತಕ್ಷಣ ಇದಾಗ್ತಾ ಇದೆ ಅಂದರೆ ನಮಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಆ್ಯಕ್ಚುಲಿ. ಸೊ ಇದೆಲ್ಲ ಚೇಂಜ್ ಆಗಬೇಕು. ಆಮೇಲೆ ಒಂದು ಫ್ಯಾನ್ಸ್ನ ಎಲ್ಲಿ ತನಕ ಇಟ್ಕೊಬೇಕು ಅಲ್ಲಿ ತನಕ ಇಟ್ಕೊಬೇಕು. ಒಂದು ಹೀರೋ, ನಾವು ತುಂಬ ಹಿರಿಯರನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಫ್ಯಾನ್ಸ್ನ ಸಪೋರ್ಟ್ ಮಾಡಿರೋರು, ಆಮೇಲೆ ಫ್ಯಾನ್ಸ್ನ ತುಂಬ ಎಕ್ಸ್ಟ್ರೀಮ್ಸ್ಗೆ ಹೋದಾಗ ತಡೆದಿರೋರ್ನು ನೋಡಿದ್ದೀವಿ. ಸೊ ಐ ಬಿಲೀವ್ ಎವ್ರಿಥಿಂಗ್ ಶುಡ್ ಚೇಂಜ್. ಇನ್ನೊಂದು ಏನಂದ್ರೆ, ಈ ಹಿಂದೆನೆ ದರ್ಶನ್ ಹೆಸರು ಜೊತೆ ಪವಿತ್ರ ಹೆಸರು ಬಂದಿತ್ತು, ಪವಿತ್ರ ಗೌಡ ಹೆಸರು. ಇವಾಗ ಪವಿತ್ರ ಗೌಡ ಇಂದಾನೆ ಅವ್ರು ಹೋಗಿ ಜೈಲಲ್ಲಿ ಕುತ್ಕೊಂಡಿದ್ದಾರೆ ಅಂತಾನು ಹೇಳಿದ್ರು ತಪ್ಪೇ ಆಗಲ್ಲ. ಸೊ ಏನ್ ಅನ್ಸುತ್ತೆ, ಒಬ್ರು ನಟ ಆಗಿ ಒಂದು ಹುಡುಗಿಯಿಂದ ಹೋಗಿ ಜೈಲಲ್ಲಿ ಕೂತಿದ್ದಾರೆ ಅಂದ್ರೆ? ಹೌದು, ಅದು ಒಂದು ರಿಲೇಷನ್ಶಿಪ್ ಏನು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ, ಯಾವ ರಿಲೇಷನ್ಶಿಪ್ ಅಲ್ಲಿದ್ರು ಏನು ಅಂದ್ಬಿಟ್ಟು. ಬಟ್ ಅವರು ಒಂದು ಇಮೋಷನ್ಸ್ನ ಅಷ್ಟು ಮಟ್ಟಕ್ಕೆ ನೀವು ತಗೊಂಡೋಗ್ತೀರಾ ಅಂದರೆ ಆಬ್ವಿಯಸ್ಲಿ ಒಂದು ಅದೇ ಹೇಳೋದು, ಒಂದು ಮೈಂಡ್ ಮೇಲೆ ಒಂದು ಇಮೋಷನ್ ಮೇಲೆ ಒಂದು ಹಿಡ್ತಾ ಇರಬೇಕು ಏನೇ ಆದರೂ ಒಂದು. ಸೊ ಹಂಗಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಆಗಿರೋದು. ಬಿಕಾಸ್ ಅವರು ಹೇಳ್ತಾ ಇದ್ದಾಗ ಒಂದು ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್, ಅದು ರೀಸೆಂಟಾಗಿ ವೈರಲ್ ಆಗಿರೋವಂಥ ಒಂದು ಪ್ಲ್ಯಾಟ್ಫಾರ್ಮ್. ಅದರಿಂದ ನೀವು ಒಂದು ಕಮೆಂಟಿಂದ ಒಂದು ಎಫೆಕ್ಟ್ ಆಗುತ್ತೆ ಅಂದರೆ, ಸೊ ಮೆಂಟಲಿ ಎಷ್ಟು ಇವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತಲ್ವಾ. ಸೊ ಆಮೇಲೆ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ನಮಗೂ ಬೇಜಾರಾಗುತ್ತೆ ಕೆಲವುದೆಲ್ಲ ನೋಡಿದಾಗ. ಈ ಹಂತಕ್ಕೆಲ್ಲ ಹೋಗ್ಬಿಡ್ತಾ ಅನ್ನೋದು ಒಂದು ಪ್ರಾಬ್ಲಮ್ಮು. ಸೊ ಬೇಜಾರಾಗೇ ಆಗುತ್ತೆ. ಆಮೇಲೆ ಪವಿತ್ರ ಗೌಡ ಅವ್ರದ್ದು ಇವ್ರದ್ದು ರಿಲೇಷನ್ಶಿಪ್ ಅದೇ ಹೇಳ್ತಾ ಇದ್ದೀನಲ್ಲ, ಯಾವುದಕ್ಕೆ ಎಷ್ಟೇ ಫ್ರೆಂಡ್ ಆದರೂ ನಾನು ಯೋಚನೆ ಮಾಡಬೇಕು. ಇವಾಗ ಹೋಗಿ ಮಾಡೋದ್ರಿಂದ ಏನಾದರೂ ಉಪಯೋಗ ಆಗುತ್ತಾ? ಇಲ್ಲ, ಇವ್ರು ಇರೋ ಪವರ್ಗೆ ಒಂದು ಸಿಂಪಲ್ ಒಂದು ಫೋನ್ ಕಾಲ್ ಹಾಕಿದರೆ ಎಲ್ಲ ಮುಗಿದೋಗ್ಬಿಟ್ಟಿರೋದು. ಸೊ ಹಂಗಾಗಿ ಏನು ಹೇಳೋಕ್ಕಾಗಲ್ಲ. ಸೊ ಎಲ್ಲರೂ ಒಂದು ಇದು ಮೆಂಟಲಿ ಎಷ್ಟು ಎಫೆಕ್ಟ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಮೇಡಮ್. ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಪಾತ್ರ ಎಷ್ಟು ಇತ್ತು, ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ಅವರು ತಪ್ಪು ಮಾಡಿದ್ದಾರೆ ಖಂಡಿತ. ಅವರು ರೇಣುಕಾ ಸ್ವಾಮಿ ಅವರು ಆ ಥರ ಕಮೆಂಟ್ ಮಾಡಿದ್ರೆ ಅದು ತಪ್ಪೇ ಅದು ಆ್ಯಕ್ಚುಲಿ. ಇದು ಯಾಕಂದ್ರೆ ಮೆಂಟಲ್ ಹರಾಸ್ಮೆಂಟ್ ಆಗುತ್ತೆ. ಕಮೆಂಟ್ಸ್ ಇಂದನೇ ಎಷ್ಟೊಂದು ಜನ ಸೂಯಿಸೈಡ್ಸ್ ಎಲ್ಲ ಮಾಡ್ಕೊಂಡಿರೋದಿದೆ. ಬಟ್ ಇದನ್ನ ರೈಟ್ ವೇನಲ್ಲಿ ಹ್ಯಾಂಡಲ್ ಮಾಡ್ಬೋದಾಗಿತ್ತಲ್ಲ, ಅದನ್ನ ನಾನು ಹೇಳ್ತಾ ಇರೋದು. ಸೊ ಇದು ಕಮೆಂಟ್ಸ್ ಇಂದ ಆಬ್ವಿಯಸ್ಲಿ ನಮಗಾಗ್ಲಿ ಇಲ್ಲ ಬೇರೆಯವ್ರಿಗಾಗ್ಲಿ ಏನೇ ಮಾಡಿದ್ರು ಕೂತ್ಕೊಂಡು ಕಮೆಂಟ್ ಮಾಡೋದು ಈಸಿ. ಅವ್ರು ಮಾಡಿರೋದು ತಪ್ಪು ಅಂತ ಇದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಚಾರ. ಸೊ ಅದನ್ನ ಲೀಗಲಿ ಆಬ್ವಿಯಸ್ಲಿ ಇವಾಗ ಸೈಬರ್ ಕ್ರೈಮ್ ಎಲ್ಲ ಪಾಪ ಇದಕ್ಕೆ ಅಂತಾನೆ ಇದೆ. ಅಂಥದಕ್ಕೆ ಒಂದೇ ಒಂದು ಫೋನ್ ಕಾಲ್ ಹಾಕಿದ್ರೆ ನೀಟಾಗಿ ಕರೆದು ಅವ್ರನ್ನ ವಾರ್ನ್ ಮಾಡಿ ಕಳಿಸಿರೋರು. ಸೊ ಇದನ್ನ ಪಾಠ ಅಂತ ಕಲಿಸ್ತೀನಿ ನಾನು, ಪಾಠ ಕಲಿಸೋ ಥರ ಇದ್ರೆ ಇಟ್ಸ್ ನಾಟ್ ದ ರೈಟ್ ವೇ ಆ್ಯಕ್ಚುಲಿ. ಇನ್ನೊಂದೇನಂದ್ರೆ, ಇವರು ಅರೆಸ್ಟ್ ಆದ್ಮೇಲೆ
ಏನು ಫಿಲಂ ಚೇಂಬರ್ ಇಂದ ಮೀಟಿಂಗ್ಸ್ ಎಲ್ಲ ಆಯ್ತು, ಇವ್ರನ್ನ ಬ್ಯಾನ್ ಮಾಡಬೇಕು ಕನ್ನಡ ಇಂಡಸ್ಟ್ರಿಯಿಂದ ಅಂತ ಎಲ್ಲ ಹೇಳಿ ಫಿಲಂ ಚೇಂಬರ್ ಅವ್ರ ಮನೆಗೂ ಸಹ ಹೋಗಿ ಬಂದ್ರು. ಏನ್ ಅನ್ಸುತ್ತೆ ನಿಮ್ಗೆ ಅವ್ರನ್ನ ಬ್ಯಾನ್ ಮಾಡ್ಬೇಕಂತ ಅನ್ಸುತ್ತಾ? ಬ್ಯಾನ್ ಅನ್ನೋದು ತುಂಬಾ ದೊಡ್ಡ ಪದ ಮೇಡಮ್. ಯಾಕಂದ್ರೆ ಅವ್ರನ್ನ ನಂಬ್ಕೊಂಡು ಇವಾಗ ಫಾರ್ ಎಕ್ಸಾಂಪಲ್ ದರ್ಶನ್ ಅನ್ನೋ ಒಬ್ಬ ನಟ ಬಂದ್ರೆ ಅವ್ರಿಗೆ ಸುತ್ತಮುತ್ತ ಎಷ್ಟು ಜನ ಒಂದು ಇಂಪ್ರೂವ್ ಆಗ್ತಾರೆ, ಅವ್ರ ಮನೆತನ ಒಂದು ವೆಲ್ ಬೀಯಿಂಗ್ ಎಷ್ಟು ಜನ ಇರುತ್ತೆ. ಅವ್ರನ್ನ ಬ್ಯಾನ್ ಮಾಡ್ಬಿಟ್ರೆ ತುಂಬಾ ದೊಡ್ಡ ತಪ್ಪಾಗತ್ತೆ. ಆಬ್ವಿಯಸ್ಲಿ ಅಂದ್ರೆ ಇವ್ರು ಹೇಳ್ದಂಗೆ ಐ ಮೀನ್ ಅಸೋಸಿಯೇಷನ್ ಅವ್ರು ಹೇಳ್ದಂಗೆ ಅಸಹಕಾರ ಸಹಾಯ ಮಾಡದೇ ಇರೋದು ಕರೆಕ್ಟ್ ಇರುತ್ತೆ. ಯಾಕಂದ್ರೆ ಅವರೇ ಪಿಕ್ಚರ್ ಮಾಡ್ಕೊಂಡು ಅವರೇ ರಿಲೀಸ್ ಮಾಡ್ಕೊಂಡು ಇತ್ತೀಚೆಗೆ ಮೀಡಿಯಾನು ಬೇಡ ಅಂದಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ತುಂಬಾ ಫ್ಯಾನ್ಸ್ ಇತ್ತು. ಸೊ ಹಂಗಾಗಿ ಬ್ಯಾನ್ ಮಾಡೋದು ತುಂಬಾ ದೊಡ್ಡ ಇದಾಗತ್ತೆ. ಸೊ ಯೋಚನೆ ಮಾಡ್ಬೇಕು ಅವರು. ನನ್ನ ಪ್ರಕಾರ ಬ್ಯಾನ್ ಎಲ್ಲ ಮಾಡ್ಲೂಬಾರ್ದು. ಯಾಕಂದ್ರೆ ಅವರಿಂದ ತುಂಬಾ ಕುಟುಂಬಗಳು ಬೆಳೀತಾ ಇದೆ. ಸೊ ಅದನ್ನ ನೋಡ್ಕೋಬೇಕಷ್ಟೇ. ಸೊ ಇದನ್ನೆಲ್ಲ ಅವರು ಜ್ಞಾಪಕ ಇಟ್ಕೊಂಡ್ ಮಾಡ್ಬೇಕಾಗಿತ್ತು. ಬಟ್ ಆಬ್ವಿಯಸ್ಲಿ ನೋಡಿ, ಈ ತರ ಕ್ವಶನ್ಸ್ ನಾನು ಆಕ್ಚುಲಿ ಒಂದು ಸಾಮಾನ್ಯ ಪ್ರಜೆ, ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರೋದಾಗ್ಲಿ, ಇಟ್ಸ್ ನಾಟ್ ದ ರೈಟ್ ಥಿಂಗ್. ಯಾಕಂದ್ರೆ ಅವರೆಲ್ಲೋ ತುಂಬಾ ಕಷ್ಟಪಟ್ಟು ಬಂದಿರೋರು. ಅವ್ರ ಬಗ್ಗೆ ನಾನು ಈ ತರ ನನಗೆ ಬೇಜಾರಾಗ್ತದೆ ಆಕ್ಚುಲಿ. Beat Plus Karnataka.